ಮುಖದಲ್ಲಿ ಕಪ್ಪು ಕಲೆಗಳು, ಬಂಗಿನ ಕಲೆಗಳು, ಪಿಗ್ಮೆಂಟೇಷನ್, ಪಿಂಪಲ್ಸಿನ ಮಾರ್ಕ್ಗಳು ಮತ್ತು ಸನ್ ಬರ್ನ್ ಆಗ್ತಿದ್ರು ಕೂಡ ಈ ಒಂದೇ ಒಂದು ಪವರ್ಫುಲ್ ಹೋಮ್ ರೆಮಿಡಿನ ಟ್ರೈ ಮಾಡಿ ನೋಡಿ. ಅದು ಬಾದಾಮನ್ನ ಬಳಸಿ ಮಾಡೋದ್ರಿಂದ ನಿಮ್ಮ ಮುಖ ಪಳ ಪಳ ಅಂತ ಹೊಳೆಯುತ್ತೆ. ಮೊದಲಿಗೆ ನಾನು ಬಾದಾಮ್ ತೊಗೊಂಡಿದ್ದೀನಿ. ಬಾದಾಮ್ ಆರೋಗ್ಯಕ್ಕೆ ಎಷ್ಟು ಮುಖ್ಯವೋ ಅಷ್ಟೇ ಮುಖಕ್ಕೆ ಕೂಡ ತುಂಬ ಒಳ್ಳೆಯದು. ಈ ಬಾದಾಮನ್ನ ಬಳಸೋದ್ರಿಂದ ತ್ವಚೆಯ ಕಾಂತಿಯನ್ನು ಹೆಚ್ಚು ಮಾಡುತ್ತೆ ಮತ್ತು ಮುಖದ ಸ್ಕಿನ್ನು ಸಾಫ್ಟ್ ಮಾಡಲು ಸಹಾಯ ಮಾಡುತ್ತೆ. ಒಂದು 5ರಿಂದ 6 ಬಾದಾಮ್ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಬಾದಾಮ್ ತೊಗೋಬೋದು. ಈ ಡ್ರೈ ಫ್ರೂಟ್ಸ್ ಎಷ್ಟು ಆರೋಗ್ಯಕ್ಕೆ ಮುಖ್ಯವೋ ಅಷ್ಟೇನು ನಮ್ಮ ಮುಖದ ಕಾಂತಿ ಹೆಚ್ಚು ಮಾಡಲು ಕೂಡ ತುಂಬ ಸಹಾಯ ಮಾಡುತ್ತೆ ಈ ಬಾದಾಮು. ಇದನ್ನು ನಾನು ನೆನೆಸಿಟ್ಕೊಂಡಿದ್ದೀನಿ. ಒಂದು 5ರಿಂದ 6 ಗಂಟೆ ನೆನೆಸಿಟ್ಕೋಬೇಕು, ಇಲ್ಲ ನೈಟಲ್ಲೇ ನೆನೆಸಿಟ್ಕೋಬೋದು. ಇದನ್ನು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಯೂಸ್ ಮಾಡ್ಕೋಬೇಕು. ನೋಡಿ, ನಾನು ಸಿಪ್ಪೆ ಎಲ್ಲ ತೆಗೆದು ಒಂದು ಬೌಲಲ್ಲಿ ಹಾಕ್ಕೊಂಡಿದ್ದೀನಿ. ಈ ಥರ ಮಾಡಿ ಬಳಸೋದ್ರಿಂದ ನಿಮ್ಮ ಮುಖದಲ್ಲಿ ಕಾಂತಿ ಹೆಚ್ಚಾಗುತ್ತೆ, ಕಪ್ಪು ಕಲೆಗಳು ಕಡಿಮೆ ಆಗುತ್ತೆ, ಮುಖದಲ್ಲಿ ಪಿಗ್ಮೆಂಟೇಷನ್ ಕಡಿಮೆ ಆಗುತ್ತೆ, ತುಂಬ ಸಾಫ್ಟ್ ಆಗಲು ಸಹಾಯ ಮಾಡುತ್ತೆ. ಅಕ್ಕಿನ ಬೇರೆ ಬೇರೆ ತಿಂಡಿಗಳಲ್ಲಿ ಬಳಸ್ತೀವಿ, ಅನ್ನಕ್ಕೆ ಬಳಸ್ತೀವಿ. ಹಾಗೆಯೇ ಮುಖದ ಕಾಂತಿ ಕೂಡ ತುಂಬ ಒಳ್ಳೆಯದು. ಅಕ್ಕಿ ಬಾದಾಮ್ ಜೊತೆ 2 ಟೇಬಲ್ ಸ್ಪೂನ್ ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ. ನೈಟಲ್ಲೇ ನೆನೆಸಿಟ್ಕೊಂಡ್ಬಿಟ್ಟು ಈ ಥರ ಮಾಡೋದ್ರಿಂದ ಒಳ್ಳೆ ಒಂದು ಶೈನಿಂಗ್ ಥರ ನೆನೆಸಿಟ್ಕೊಳ್ತೀವೋ ಅದೇ ಥರನೇ ಅಕ್ಕಿನ ಕೂಡ ನೆನೆಸಿಟ್ಕೊಂಡಿದ್ದೀನಿ. ಒಂದು 5ರಿಂದ 6 ಗಂಟೆ ಆದರೂ ನೆನೆಸ್ಕೋಬೋದು, ಇಲ್ಲ ನೀವು ನೈಟಲ್ಲೇ ನೆನೆಸಿಟ್ಕೋಬೋದು. ಬಾದಾಮ್ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಮತ್ತು ನೆನೆಸಿಟ್ಕೊಂಡಿರುವ ಅಕ್ಕಿನ ಕೂಡ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ರುಬ್ಬಕ್ಕೆ ಸ್ವಲ್ಪ ಹಾಲನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆದರೆ ಇದರಲ್ಲಿ ಸ್ಕಿಪ್ ಆಗಿದೆ. 2 ಟೇಬಲ್ ಸ್ಪೂನ್ ಹಾಲನ್ನ ಹಾಕ್ಕೊಂಡು ಚೆನ್ನಾಗಿ ನೈಸಾಗಿ ರುಬ್ಕೊಳ್ಳಿ. ನೋಡಿ, ಇವಾಗ ರುಬ್ಕೊಂಡು ಆಗಿದೆ. ಹಾಲು ಹಾಕೊಳ್ಳೋದ್ರಿಂದನೂ ಅಷ್ಟೇ ಸ್ಕಿನ್ ತುಂಬ ಸಾಫ್ಟ್ ಆಗುತ್ತೆ. ಇವಾಗ ರುಬ್ಕೊಂಡು ಆದಮೇಲೆ ಒಂದು ಬೌಲಿಗೆ ನಾನು ಇದನ್ನ ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ. ಬರೀ ಹಾಲನ್ನ ಮಾತ್ರ ತೊಗೋಬೇಕು. ಈ ಥರ ಮಾಡೋದ್ರಿಂದ ನಿಮಗೆ ಸ್ಕಿನ್ನು ಒಳ್ಳೆ ಒಂದು ಗ್ಲೋ ಕೊಡುತ್ತೆ. ಯಾವಾಗಲೂ ಇದನ್ನು ನೈಟಲ್ಲಿ ಮಾಡ್ತಾ ಬನ್ನಿ. ನಿಮ್ಮ ಸ್ಕಿನ್ ಅಂತೂ ಪಳ ಪಳ ಅಂತ ಹೊಳೆಯುತ್ತೆ. ಮುಖದಲ್ಲಿ ಇರುವ ಏನೇ ಕಪ್ಪು ಕಲೆಗಳಿದ್ರೂ ಕೂಡ ಕಡಿಮೆ ಆಗುತ್ತೆ ಈ ಥರ ಮಾಡಿ ಬಳಸೋದ್ರಿಂದ. ಇದನ್ನು ಯಾವಾಗಲೂ ನೈಟಲ್ಲಿ ಮಾಡ್ತಾ ಬನ್ನಿ. ನಿಮಗೆ 100% ನಿಮಗೆ ಮುಖದಲ್ಲಿ ಕಪ್ಪು ಕಲೆಗಳು ಕಡಿಮೆ ಆಗುತ್ತೆ. ಸ್ಕಿನ್ನು ತುಂಬ ಸಾಫ್ಟ್ ಆಗುತ್ತೆ, ಒಳ್ಳೆ ಒಂದು ಗ್ಲೋ ಕೊಡುತ್ತೆ. ಇವಾಗ ಈ ಹಾಲನ್ನ ಡಬಲ್ ಬಾಯ್ಲ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಪಾತ್ರೆಯಲ್ಲಿ ನೀರನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಆ ನೀರು ಬಿಸಿ ಆದಮೇಲೆ ಈ ಹಾಲನ್ನ ನಿಧಾನಕ್ಕೆ ಬಿಸಿ ಮಾಡ್ಕೋಬೇಕು. ಅದು ಸ್ವಲ್ಪ ತಿಕ್ಕಾಗುತ್ತೆ, ಒಂದು ಕ್ರೀಮ್ ಥರ ರೆಡಿ ಆಗುತ್ತೆ. ಅಲ್ಲಿ ತನಕ ಬಿಸಿ ಮಾಡ್ಕೊಳ್ಳಿ. ಈ ಥರ ಮಾಡೋದ್ರಿಂದ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಡೈಲಿ ಬಳಸ್ಬೋದು. 15 ವರ್ಷದ ಮೇಲ್ಪಟ್ಟ ಮಕ್ಕಳು ಕೂಡ ಇದನ್ನು ಮಾಡ್ಬೋದು. ಇದು ಬರೀ ಹಾಲು, ಅಕ್ಕಿ ಮತ್ತು ಬಾದಾಮನ್ನ ಬಳಸೋದ್ರಿಂದ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಆಗಲ್ಲ. ಒಳ್ಳೆ ಒಂದು ಶೈನಿಂಗ್ ಬರುತ್ತೆ ಮುಖದಲ್ಲಿ, ಒಳ್ಳೆ ಒಂದು ಗ್ಲೋ ಕೊಡುತ್ತೆ ಮುಖದಲ್ಲಿ. ನಿಮಗೆ ಮುಖದಲ್ಲಿ ಕಪ್ಪು ಕಲೆ ಸ್ಟಾರ್ಟ್ ಆಗಿದ್ದರೂ ಕೂಡ ಕಡಿಮೆ ಆಗುತ್ತೆ ಈ ಥರ ಡೈಲಿ ಮಾಡೋದ್ರಿಂದ. ಮಲಗೋಕ್ಕಿಂತ ಮುಂಚೆ ಈ ಥರ ಕ್ರೀಮ್ ರೆಡಿ ಮಾಡಿ ಅಪ್ಲೈ ಮಾಡಿ ಚೆನ್ನಾಗಿ ಅದನ್ನ ಸ್ಕ್ರಬ್ ಮಾಡಿ ಹಾಕ್ಕೊಳ್ಳೋದ್ರಿಂದ ತುಂಬ ಸಾಫ್ಟ್ ಆಗುತ್ತೆ. ಇವಾಗ ನೋಡಿ, ಈ ಥರ ರೆಡಿ ಆಗಿದೆ. ಇದು ಸ್ವಲ್ಪ ಬಿಸಿ ಇದೆ, ತಣ್ಣಗಾಗಬೇಕು. ತಣ್ಣಗಾಗಕ್ಕೆ ಬಿಡೋಣ, ಒಂದು 10 ನಿಮಿಷ ಹಾಗೆ ಬಿಟ್ಬಿಡೋಣ. ತಣ್ಣಗಾದಮೇಲೆ ನಾನು ಇದಕ್ಕೆ ಒಂದು ವಿಟಮಿನ್ ಇ ಕ್ಯಾಪ್ಸೂಲ್ ಹಾಕ್ಕೊಳ್ತಾ ಇದ್ದೀನಿ. ಇದು ನಿಮ್ಮ ಮೆಡಿಕಲ್ಲೆಲ್ಲ ಸಿಗುತ್ತೆ. ಇದಕ್ಕೆ ಜಾಸ್ತಿ ಏನಿರಲ್ಲ, ಒಂದು 100 ರುಪೀಸ್ ಒಳಗಡೆನೇ ಇರುತ್ತೆ ವಿಟಮಿನ್ ಇ ಕ್ಯಾಪ್ಸೂಲು. ಇದನ್ನು ಬಳಸೋದ್ರಿಂದ ಸ್ಕಿನ್ನು ತುಂಬ ಸಾಫ್ಟ್ ಆಗುತ್ತೆ, ಒಳ್ಳೆಯ ಒಂದು ಗ್ಲೋ ಕೊಡುತ್ತೆ. ಅದರಿಂದ ಒಂದು ವಿಟಮಿನ್ ಇ ಕ್ಯಾಪ್ಸೂಲನ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಈ ಕ್ರೀಮನ್ನ ರೆಡಿ ಮಾಡಿ ಕೂಡ ಇಟ್ಕೋಬೋದು. ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ 1 ತಿಂಗಳ ತನಕ ಇಟ್ಕೋಬೋದು. ವಿಟಮಿನ್ ಕ್ಯಾಪ್ಸೂಲ್ ಹಾಕ್ಕೊಂಡು ಆದಮೇಲೆ ನಾನು ಅರ್ಧ ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಬಳಸ್ತಾ ಇದ್ದೀನಿ. ಆದಷ್ಟು ಪ್ಯೂರ್ ಆಗಿರುವಂತಹ ಕೋಕೋನಟ್ನ ಬಳಸಿ, ಇಲ್ಲ ನೀವು ಮನೆಯಲ್ಲೇ ಮಾಡ್ಕೊಂಡಿರುವ ಕೋಕೋನಟನ್ನು ಯೂಸ್ ಮಾಡ್ಬೋದು. ಅದು ಇನ್ನೂ ಒಳ್ಳೆಯದೇ. ಮನೆಯಲ್ಲಿ ಮಾಡ್ಕೊಂಡಿರೋ ಕೋಕೋನಟ್ ಬಳಸ್ಕೊಳ್ಳೋದ್ರಿಂದ, ಕೋಕೋನಟ್ ಆಯಿಲ್ ಹಾಕೊಳ್ಳೋದ್ರಿಂದ ಸ್ಕಿನ್ನು ನಮಗೆ ಡ್ರೈ ಆಗ್ತಾ ಇದೆ, ಸಾಫ್ಟ್ ಆಗುತ್ತೆ ಮತ್ತು ಒಳ್ಳೆ ಒಂದು ಹೊಳಪನ್ನು ಕೊಡುತ್ತೆ ಕೋಕೋನಟ್ ಆಯಿಲ್ನ ಬಳಸೋದ್ರಿಂದ. ಎರಡನ್ನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ವಿಟಮಿನ್ ಇ ಮತ್ತು ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇವಾಗ ಈ ಥರ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನು ಇದನ್ನು ಯೂಸ್ ಮಾಡುವಾಗ ಕೈ ಕೂಡ ಅಪ್ಲೈ ಮಾಡ್ಬೋದು, ಕಾಲಿಗೆ ಕೂಡ ಅಪ್ಲೈ ಮಾಡ್ಕೋಬೋದು. ಮುಖಕ್ಕೆ ನೀವು ಹಾಕುವಾಗ ಕ್ಲೀನಾಗಿ ಮುಖನ ತೊಳೆದುಬಿಟ್ಟು ಇದನ್ನು ಅಪ್ಲೈ ಮಾಡ್ಕೊಳ್ಳಿ. ನಾನು ಕೈಗೆ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಸಾಫ್ಟ್ ಆಗುತ್ತೆ, ಒಳ್ಳೆ ಒಂದು ಶೈನಿಂಗ್ ಕೊಡುತ್ತೆ. ನನ್ನ ಕೈನ ಆಲ್ರೆಡಿ 2 ಕೈನ
ತೋರಿಸಿದ್ದೀನಿ ಯಾವ ಕಲರ್ ಕಾಣುತ್ತೆ ಅಂತ. ಇವಾಗ ಇದನ್ನು ಒಂದು ಅರ್ಧ ಗಂಟೆ ಹಾಗೆ ಬಿಟ್ಬಿಡಿ. ಟೈಮ್ ಇದ್ದರೆ ಒಂದು 45 ಮಿನಿಟ್ಸ್ ಬಿಟ್ಟರು ಕೂಡ ತುಂಬ ಒಳ್ಳೆಯದು. ಸ್ಕಿನ್ನು ಒಂಥರ ಟೈಟ್ ಆಗುತ್ತೆ. ಇವಾಗ ನೋಡಿ ಅಪೋಸಿಟ್ ಡೈರೆಕ್ಷನ್ನಲ್ಲಿ ಚೆನ್ನಾಗಿ ಈ ಥರ ಸ್ಕ್ರಬ್ ಮಾಡ್ಕೊಳ್ಳಿ. ನಿಧಾನಕ್ಕೆ ಸ್ಕ್ರಬ್ ಮಾಡ್ತಾ ನೀರಲ್ಲಿ ತೆಗಿಬೇಕು. ಒಂದೇ ಸರಿ ನೀವು ತೆಗಿಯೋಕ್ಕೆ ಹೋದರೆ ತೆಗಿಯೋಕ್ಕಾಗೋದಿಲ್ಲ. ಸ್ವಲ್ಪ ಸ್ವಲ್ಪನೇ ನೀರನ್ನ ಅಪ್ಲೈ ಮಾಡಿಬಿಟ್ಟು ನಿಧಾನಕ್ಕೆ ಈ ಥರ ಸ್ಕ್ರಬ್ ಮಾಡಿಬಿಟ್ಟು ತೊಳ್ಕೊಳ್ಳಿ. ಆವಾಗ ತುಂಬ ಚೆನ್ನಾಗಿ ಸ್ಕಿನ್ ಒಳ್ಳೆ ಒಂದು ಗ್ಲೋ ಆಗಿರುತ್ತೆ. ನೋಡ್ತಾ ಇರ್ಬೋದು, ಈಗಲೇ ಕಾಣ್ತಾ ಇರ್ಬೋದು ಯಾವ ಥರ ಕಲರ್ ಕಾಣ್ತಾ ಇದೆ ಅಂತ. ಒಳ್ಳೆ ಒಂದು ಶೈನಿಂಗ್ ಕೊಡುತ್ತೆ. ಈಗ ನೋಡ್ತಾ ಇರ್ಬೋದು ಕೈ ಎಷ್ಟು ಚೆನ್ನಾಗಿ ಫಳ ಫಳ ಅಂತ ಹೊಳಿತಾ ಇದೆ ಅಂತ. ಹಾಗೆಯೇ ನಿಮ್ಮ ಮುಖ ಕೂಡ ಫಳ ಫಳ ಅಂತ ಹೊಳೆಯಲು ಪ್ರಾರಂಭವಾಗುತ್ತೆ. ಎಲ್ಲ ಕಪ್ಪು ಕಲೆಗಳು ಕೂಡ ಮಾಯವಾಗುತ್ತೆ. ಈ ಕ್ರೀಮ್‌ನ ಫೇಸ್ ಪ್ಯಾಕ್‌ನ ನಾನು ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೀವು 1 ವಾರ ತನಕ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೋಬೋದು. ನೀವು ಯೂಸ್ ಮಾಡುವಾಗ ತಕ್ಷಣ ತೆಗೆದು ಫ್ರಿಜ್ಜಿಂದ ತೆಗೆದೇ ಯೂಸ್ ಮಾಡಬೇಡಿ. ಸ್ವಲ್ಪ ಹೊತ್ತು ಔಟ್ಸೈಡ್ ಇಟ್ಬಿಟ್ಟು ಆಮೇಲೆ ಇದನ್ನು ಮುಖಕ್ಕೆ ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. 100% ನಿಮಗೆ ಸ್ಕಿನ್ನು ಒಳ್ಳೆ ಒಂದು ಶೈನಿಂಗ್ ಬರುತ್ತೆ. ಮತ್ತು ಕಪ್ಪು ಕಲೆಗಳು ಕೂಡ ಕಡಿಮೆ ಆಗುತ್ತೆ. ಪಿಗ್ಮೆಂಟೇಷನ್ ಕೂಡ ಕಡಿಮೆ ಆಗುತ್ತೆ. ಬಂಗಿನ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಡೈಲಿ ಈವ್ನಿಂಗ್ ಈ ಥರ ಮಾಡ್ತಾ ಬನ್ನಿ. ಮುಖದಲ್ಲಿ ಒಳ್ಳೆ ಒಂದು ಶೈನಿಂಗ್ ಕೊಡುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.